ಇದೇನು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮ್ಯಾಗ 2ನೇ ಸ್ಥಾನದಾಗಿಲ್ಲ, ಬೊಮ್ಮಾಯವರಿದ್ದಾಗೂ ನಾವು 2ನೇ ಸ್ಥಾನದಾಗೇನೆ ಇದ್ದೀವಿ. ನಿಮ್ದೇನು ಗನಂದಾರಿ ಏನು ಇದ್ರಾಗ ಏನಾಗಿಲ್ಲ. ನೀವು ಹೇಳ್ಕೊಂಡಿದ್ದೀರಿ, ನೀವೇನು ಹೇಳ್ಕೊಂಡಿದ್ದೀರಿ? ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ 3,350 ಕೋಟಿಗಳನ್ನು ನೀಡಲಾಗಿದೆ. 4,981 ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದ. ಹಂಗಾದ್ರೆ ಇದು ರೊಕ್ಕ ಯಾರ್ದು? ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ? ನಿಮ್ಮ ಸಾಧನೆ ಇರ್ತಾರೆ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇಡೀ ದೇಶದಲ್ಲಿರುವಂತಹ ಯಾವುದೇ ಒಂದು ಕುಗ್ರಾಮದಲ್ಲಿರುವಂತಹ ಒಬ್ಬ ಬಡ ಹೆಣ್ಮಗಳು 5-10 ಕಿಲೋಮೀಟರ್ ಹೋಗಿ ನೀರು ತರುವಂತ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡಬೇಕಂತ ಹೇಳಿ ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ನೀರು ಕೊಡುವಂತ ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಿಮ್ದು ಇವೆರಡನ್ನ ಬಿಟ್ರೆ, ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೇನೋ ಮಾತಾಡಿಲ್ಲ. ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವುದು ನೀವು ಘೋಷಣೆ ಮಾಡಲಿಲ್ಲ. ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡ್ಲಿಲ್ಲ. ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ. ನಮಗೆ ಹೇಳ್ತಾ ಇದ್ರು 40% ಸರ್ಕಾರ ಪೇ ಸಿಎಂ ಅಂತೇಳಿ. ಮೊನ್ನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ 40% ಇದೆ ಅಂತ ಹೇಳಿದ್ರು. ಪಾಪ 2 ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು. ಅದಕ್ಕೆ ಏನ್ ಹಾಕಿದ್ರು? ಜೇನುತುಪ್ಪ ಹಾಕಿದ್ರು, ಏನ್ ಬೆಲ್ಲ ಹಾಕಿದ್ರು ಗೊತ್ತಿಲ್ಲ. ತಮ್ಮಯ್ಯ ನೆಕ್ಸ್ಟ್. ಇವತ್ತು ತಮ್ಮಯ್ಯ ಅವರೇ ಮಾತಾಡ್ತೀವಿ. ವಿಜೇಂದ್ರ, ಕೋವಿಡ್ ಅಲ್ಲಿ ಏನ್ ಮಾಡುದು ಅಂತ ನೀನೇ ನಿನ್ನ ಬಾಯಿನ ನುಡಿಮುತ್ತಿಂದ ಬತ್ತಲ್ಲಪ್ಪ. ನನ್ನ ನುಡಿಮುತ್ತಿಂದ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಕಡೆನೆ ಬರ್ತಾರ. ನನ್ನ ನುಡಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ನನಗೂ ಮಾತಾಡಕ್ ಬರ್ತೈತಿ. ಕ್ವಶನ್ ನಿನ್ನ ನುಡಿ ಇರ್ಬೋದು, ನೀವು ಬಹಳ ದೊಡ್ಡವರು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಹೀಗೆ ಬರೋದು. ಏನಪ್ಪಾ ಅಂದ್ರೆ ಏನಪ್ಪಾನೇ ಹೇಳ್ತೀನಿ. ಯಾಕು ಅಂದ್ರೆ ಕೋವಿಡ್ ಇಂದ ನಾ ಏನು ನಿನಗೆ ಮುಲಾಜಿಗಿಲ್ಲ, ನಾ ಏನು ನಿನ್ನ ಬಳಿ ಬಂದಿಲ್ಲ, ನಾ ಏನು ಎಂದೂ ಬರುವುದಿಲ್ಲ, ಬರೋ ಅವಶ್ಯಕತೆ ಇಲ್ಲ. ಸೇರ್ಸೋದು ಇಲ್ಲ. ಎಷ್ಟು ಕೋಟಿ ಹೊಡೆದವ್ರೆ ಅಂತ ನೀವೇ ಹೇಳಿದ್ರಲ್ಲ, ಅದನ್ನು ಹೇಳು. ನೀವು ಬಂದ್ರೆ ನಾವು ಸೇರ್ಸಲ್ಲ. ಆಯ್ತು, ಮುಂದೆ ಹೋಗಿ. ಬಿಬಿಎಂಪಿಯಲ್ಲಿ 8% ಫಿಕ್ಸ್ ಮಾಡ್ಯಾರ. ಇಡೀ ಜಗತ್ತಿಗೆ ಕಾಂಟ್ರಾಕ್ಟರ್ಗಳು ಉರುಳಾಕೊಳಕತ್ತಾರೆ. ಅದು ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡ್ತಾರೆ. ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಪಾರ್ಲಿಮೆಂಟ್ ಆದ್ಮೇಲೆ ಲೆಕ್ಕ ಕೊಡೋದು. ಈಗ ಆಸಿಫ್ ಈಗ ಬೇಗ ಮುಗಿಸಿ ಯತ್ನಾಳ್ ಅವರೇ, ಬೇಗ ಮುಗಿಸಿ. ನೆಕ್ಸ್ಟ್ ತಮ್ಮಯ್ಯ. ಅಧ್ಯಕ್ಷರೇ, ಯಾರಿಗೂ ಇವತ್ತು